ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸೈಯದ್ ಬಾಷು ಅಂತ ರೀ. ಮಾನ್ವಿ ವಾರ್ಡ್ ನಂಬರ್ 2 ನಾನು ಇರೋದು. ಸರ್ ಇವತ್ತು ಬೆಳಿಗ್ಗೆ ಘಟನೆ ಆಗಿರೋದೇನೆಂದ್ರೆ ಕಸದ್ದು ಗಾಡಿ ದಿನ ಬೆಳಿಗ್ಗೆ ಬರ್ತೈತೆ. ಅಂದರೆ ಈಗ ಮೊನ್ನೆನೂ ಇದೇ ಥರ ಸ್ವಲ್ಪ ಗಾಡಿ ಬಂದಾಗ ಕಸ ಇಲ್ಲಿ ಹಾಕಬಾರ್ದು, ನೀವು ಗಾಡಿ ನೀವು ಮನೆ ಮುಂದೆ ಬಂದ ಮೇಲೆ ನೀವು ಹಾಕಬೇಕು, ಇಲ್ಲಿ ರೋಡಿಗೆ ನಿಂದಿರಿಸಿ ಇಲ್ಲಿ ತಂದು ಹಾಕೋಕೆ ಹೋಗ್ಬೇಡ್ರಿ ನಿಂತಿಸಿ ಶಕೀಲ್ ಮತ್ತು ಅವರು ಹೆಂಡತಿ ಮತ್ತು ಮಕ್ಕಳು ಸ್ವಲ್ಪ ಮೊನ್ನೆನೇ ವಾದ ಬೇದಿ ಮಾಡಿದರು. ನಾವೇನಂದರೆ ಈಗ ಈ ಥರ ಗಾಡಿ ಬಂದಾಗ ರೋಡಿಗೆ ಈಗ ಒಳಗಡೆ ಗಾಡಿ ಹೋಗೋಕೆ ದಾರಿ ಇಲ್ಲ, ಅಲ್ಲಿ ದಾರಿ ಇಲ್ದಾಗ ಮತ್ತೆ ಇಲ್ಲಿ ರೋಡಿಗೆ ನಿಂತು ಬಂದು ಅವರು ಅಲ್ಲಿಂದ ಇಲ್ಲಿಗೆ ಬಂದು ಹಾಕಿದ್ದಾರೆ. ಈಗ ಅವ್ರೇನಂತಿದ್ರೆ ನೀವು ರೋಡ್ ಮೇನ್ ರೋಡ್ ಇಲ್ಲಿ ಕಾಲುವೆದಲ್ಲಿ ನಿಂದ್ರಿಸ್ರಿ ಗಾಡಿ, ಅಲ್ಲೇ ಒಯ್ದಾಗ್ರಿ. ಈಗ ಏನಂದ್ರೆ ಗಂಡು ಮಕ್ಕಳು ಒಂದೊಂದು ಟೈಮ್ ಟು ಇರ್ತಾರ, ಟೈಮಿಗೆ ಇರಲ್ಲ. ಜಲ್ದಿ ಗಾಡಿ ಬಂದ್ರೆ ಗಂಡು ಮಕ್ಳು ಇದ್ರೆ ಒಯ್ದು ಹಾಕ್ತಾರ. ಈಗ ಲೇಟ್ ಆಗಿ ಬಂತಂದ್ರೆ ಗಾಡಿ ಹೆಣ್ಮಕ್ಳು ಇರ್ತಾರ, ಇಲ್ಲಾಂದ್ರೆ ಹುಡುಗರು ಇರ್ತಾರ. ಈಗ ರೋಡಿಗೆ ಹೋಗೋದು ಬರೋದು ಅದ್ರಾಗ ಅಲ್ಲಿ ಅವರು ನೀರು ಬಚ್ಚಲ ನೀರು ಮತ್ತೆ ಅವರು ಮುಸುರಿ ತೊಳೆ ನೀರೆಲ್ಲ ಬಿಟ್ಟು ಎಲ್ಲ ಗಲೀಜಾಗಿದೆ. ಅಲ್ಲಿ ನಾನು ನಡ್ಕಂತ ತಿರ್ಗಾಡ್ಕಂತಿದ್ರಿ. ಇದು ಈಗ ಇದ್ರ ಸಲುವಾಗಿ ಏನಾದ್ರು ಇದು ನಡ್ಕಂತ ತಿರ್ಗಾಡ್ಕಂತ ಕಷ್ಟ ಆಗ್ತದ. ಗಾಡಿ ಇಲ್ಲಿ ತನಕ ನಾವು ಹಾಕ್ತೀವಿ, ಇಲ್ಲಿ ನೀವು ನಿಂದಿರಿಸಬಾರ್ದು, ಗಾಡಿ ಹಾಕಬಾರ್ದು ಅನ್ಕೇಸಿ ಇವತ್ತು ನೋಡಿದ್ರೆ ಬೆಳಗ್ಗೆ 8 ಗಂಟೆ ಗಾಡಿ ಬಂದಿದ ತಕ್ಷಣ ನಮ್ಮ ವಾರ್ಡಿನ 2 ನಂಬರ್ ವಾರ್ಡಿನ ನಿವಾಸಿಯಾದಂಥ ಸಿರಾಜ್ ಅವರಿಗೆ ಅವರು ಹೆಂಡತಿ ಮಕ್ಕಳು ಎಲ್ಲರೂ ಕೂಡಿ ಕಲ್ತು ಕೇಸಿ ಇವ್ರಿಗೆ ಹೊಡ್ಕೊಂಡಿದ್ದಾರೆ. ಅವ್ರು ಹೊಡ್ಕೊಂಡಿದ್ದು ಕೇಸ್ ಏನಂದ್ರೆ ಈ ತರ ಹೊಡೆದಿರಿ ನೀವು ಅಂತ ಕೇಸಿ ಮತ್ತೆ ಗಾಡಿ ಮುನ್ಸಿಪಾಲಿಟಿ ಗಾಡಿ ಕಸದ ಗಾಡಿ ಡ್ರೈವರ್ಗೂ ಅವರು ಬೆದರಿಕೆ ಹಾಕಿದ್ದಾರೆ. ಏನಂತ ಅವ್ರು ಏನಂತ ಹೇಳ್ತಾರೆ, ನೀನು ನಾಳಿಂದ ಇಲ್ಲಿ ಗಾಡಿ ತಗೊಂಡ್ ಬರಬಾರ್ದು, ಬಂದ್ರೆಗನ ನಾವು ನಿಮ್ಗೆ ಬಿಡಂಗಿಲ್ಲ, ನಾವು ನಿಮ್ಗೆ ಹೊಡ್ಕೊಂತೀವಿ, ಅದು ಇಲ್ಲ ಜೀವ ಬೆದರಿಕೆ ನಾವು ಕೊಟ್ಟಿದ್ದಾರೆ ಅವ್ರಿಗೆ. ಅಲ್ಲ ಸರ್, ಮಧ್ಯಾಹ್ನ ಇದು ಕೊಟ್ಟರೆ ಸರ್ ಮಧ್ಯಾಹ್ನ ಅಂತ ಹೇಳಿದ್ರು. ನಾವು ಬೆಳಿಗ್ಗೆ ಈ ಥರ ಅವರು ಹೇಳಿದಾಗ ಸರ್ ನಾವೆಲ್ಲರೂ ಎಲ್ಲ ವಾರ್ಡಿನ ಎಲ್ಲ ನಿವಾಸಿಗಳು ಎಲ್ಲ ಕೂಡಿ ಬೆಳಿಗ್ಗೆ 10-11 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಬರ್ಸಿ ಬಂದೀವಿ. ಅಲ್ಲಿ ಅವರು ಹೆಸರು ಬರ್ಕೊಂಡು ಫೋನ್ ಮಾಡಿದ್ರೆ ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ತಂದೆ ಮಗ ಇಬ್ಬರಿಗೂ ಮಾಡಿದ್ರೆ ಇಬ್ಬರು ರಿಸೀವ್ ಮಾಡ್ತಾ ಇಲ್ಲ ಫೋನು. ಪೊಲೀಸರು ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ನಾವು ಕೇಳಿದ್ವಿ ಏನು ಸರ್ ಏನು ಅಂದರೆ, ನಾವು ಮುಂದೆ ಏನಿದೆ ತನಿಖೆ ಮಾಡಿ ಅದನ್ನ ಏನೈತೆ ನಾವು ಬಂದು ಕೇಸಿ ನಾವು ನಿಮಗೆ ಅದನ್ನು ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ಮತ್ತು ಈಗ ಏನಂದರೆ ನಾವು ಮುನ್ಸಿಪಾಲ್ಟಿಗೆ ಬಂದೀವಿ. ಮುನ್ಸಿಪಾಲ್ಟಿಗೆ ಬಂದು ನಾವು ಇಲ್ಲಿ ಚೀಫ್ ಆಫೀಸರ್ಗೆ ಭೇಟಿ ಹಾಕಿಸಿ ಅವ್ರನ್ನ ಲೆಟರ್ ಕೊಟ್ಟೋಗಕ್ಕೆ ಬಂದೀವಿ. ಯಾಕಂದರೆ ಅವ್ರಿಗೂ ಕಟ್ಟಡ ಕಟ್ಟಿದ್ದು ರೋಡಿಗೆ 2 ಫೀಟ್ ಮುಂದೆ ತೊಗೊಂಡು ಕಟ್ಕೊಂಡಿದ್ದಾರೆ. ಮತ್ತು ಇವರು ಮನೆಗೆ ಹೋಗೋ ದಾರಿಗೂ ಏನು ಮಾಡಿದ್ದಾರೆ, 2-3 ಫೀಟ್ ತನಕ ಮಣ್ಣು ಹಾಕಿಸಿ ಹೈಟ್ ಮಾಡಿಬಿಟ್ಟಿದ್ದಾರೆ. ಇವರಿಗೆ ಪಾಪ ಹೋಗೋಕೆ ಬರೋಕೆ ಕಷ್ಟ ಆಗಿದೆ. ಇನ್ನೊಂದು ಮಳೆ ಬಂದರೆ ಮಳೆ ನೀರು ನಿಂತರೆ ಸೀದಾ ಮನೆಯಾಗ ಒಳಗೆ ಹೋಗ್ತದೆ, ಆ ಥರ ಪರಿಸ್ಥಿತಿ ಆಗಿದೆ. ಇವರು ಹೈಟ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಮುಂದೆ. ಮತ್ತು ನೋಡಿದ್ರೆ ಬಚ್ಚಲ ನೀರು ಮತ್ತು ಇದು ಬಾತ್ರೂಮ್ ನೀರು ಎಲ್ಲ ರೋಡಿಗೆ ಬಿಡ್ತಾರೆ ಅವರು. ಈ ಥರ ಇದು ಎಲ್ಲ ನೀವು ಮಾಡಬಾರ್ದು ಬಿಡಬಾರ್ದು ಅಂತ ಹೇಳಿದರೆ ಇವರು ಇಷ್ಟಕ್ಕೆ ನಮಗೆ ಎಲ್ಲರನ್ನ ಬೈಯೋದು ಬಡಿಯೋದು ರೌಡಿಸಮ್ ಮಾಡೋದು ಮಾಡಕತ್ತಿದ್ದಾರೆ ಸರ್ ಇವರಿಗೆ. कचरा लाएगा, हमें भी डाल देंगे। कचरा हमें भी डाल देंगे। डाल रहे सिराज के घर में डालेंगे। आओ रोड
ಇಲ್ಲಿ ಬರ್ಬೇಡ ಅಂತ ಹೇಳಿದ್ರೆ ಅದು ಬಂದು ನಮಗೆ इनके अम्मा घोषणा देख मुंह लाल हुए सारे तो मुंह लाल हुए भारत माने क्या वो एक मैं उठा हुआ डाल देगा डाल देगा डाल को घेरे में हम गाड़ी सारी पुलिस कंप्लेंट ಮಾಡ್ತೀನಿ चार कदम एक कदम आगे रोड के सीधा रोड के सीधा को बोला तो रोड के सीधा रोड के सीधा हां पर औरत कुमार को भारत छिड़ा के मारो ये माइक कौन ನೀನು ಇಲ್ಲಿ ಬರಕ್ಕೆ ಹೋಗ್ಬೇಡ ನೋಡು ये तू है धनिया वाली की छिनाल छेली ಮೊಹಮ್ಮದ್ ನಜೀರ್ ಸರ್. ಯಾವ ಊರು ಸರ್ ನಿಮ್ಮದು? ಮಾನ್ವೇನೆ. ಮಾನ್ವಿ ಎಷ್ಟನೇ ವಾರ್ಡ್ ನಿವಾಸಿ ಸರ್? 2ನೇ ವಾರ್ಡ್ ಅಲ್ಲೇ. ಹೌದು, ಏನು ಸಮಸ್ಯೆ ಏನಾಯ್ತು ಸರ್? ಏನಿಲ್ಲ ಸರ್, ಕಸ ಗಾಡಿ ಬರಬೇಡ ಅಂತಾರ. ಅಲ್ಲಿ ಕಾಲುವೆ ರೋಡಿಗೆ ನಿಂತು ಹಾಕಂತ ಹೇಳಕತ್ತಾರ.
ಇಂಥ ಪರಿ ದಾದಾಗಿರಿ ಮಾಡಕತ್ತಾರ ಸರ್. ಯಾರು ಸರ್? ಅವ್ರು ಶಕೀಲ್ ಅವ್ರ ಮಕ್ಕಳು ಅವ್ರು ಹೇಳ್ತೀವಿ ಸರ್. ಏನಾಯ್ತು ಸರ್ ಗಲಾಟೆ ಏನಾಯ್ತು ಬೆಳಗ್ಗೆ? ಅದೇ ಮತ್ತೆ ಇಲ್ಲಿ ಬರಬಾರ್ದು ಗಾಡಿ, ಇಲ್ಲಿ ಅಲ್ಲೇ ನಿಂತು ಒಯ್ದು ಆಗ್ಬೇಕು. ಮನ್ಯಾಗ ಯಾರು ಇರಂಗಿಲ್ಲ, ಗಂಡು ಮಕ್ಕಳು ಇರಂಗಿಲ್ಲ, ಹೆಣ್ಮಕ್ಳು ಒಯ್ದಾಕ್ಬೇಕಂತ ಅಲ್ಲಿಗೆ ರೋಡಿಗೆ ಒಯ್ದಾಕ್ಬೇಕಂತ. ಅಲ್ಲ ಈಗ ಏನು ಗಲಾಟೆ ಆಯ್ತು ಬೆಳಗ್ಗೆ? ಹೊಡಕಂದ್ರೆ ಯಾರಿಗೆ? ನಮ್ಮ ಹಳ್ಳಿಯಾಗೆ. ಏನಿದಾರ ಅವ್ರ ಹೆಸರು? ಅವ್ರ ಶಕೀಲು ಅವ್ರ ಮಕ್ಕಳು. ಹೌದಾ? ಅಲ್ಲ ಮತ್ತೆ ನೀವು ಏನಂದ್ರೆ ಒಟ್ಟ ಏನಂದಿಲ್ಲ, ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಮಾಡಿ ಹೋಗ್ರಿ, ಏನು ಮಾಡ್ಕೊಂತಾರೆ ಮಾಡ್ಕೊಡು. ಎಲ್ಲಿ ಕೊಟ್ರಿ ಕಂಪ್ಲೇಂಟ್? ಇಲ್ಲಿ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ವಿ, ಮುಂಜಾನೆ ಬರ್ತೀವಿ. ಅವ್ರು ಫೋನ್ ಮಾಡ್ಯಾರ ಸರ್. ಅವರು ಫೋನ್ ಅಂತೂ ಎತ್ತಿಲ್ಲ ಅವರು ಎತ್ತಿಲ್ಲ. ಅಲ್ಲ ಸರ್, ಮುನ್ಸಿಪಾಲಿಟಿ ಗಾಡಿ ಬರಬಾರ್ದು ಅಂತ ಹೇಳ್ತಾರೆ. ಹೆಂಗ್ರಿ ಮತ್ತೆ ಹಿಂಗಾದ್ರೆ ಹೆಂಗೆ ಮತ್ತೆ ನೋಡ್ರಿ, ನೀವೇ ಸ್ವಲ್ಪ ಹೇಳಿ. ಅಲ್ಲ ಏನು ಗಲಾಟೆ ಆಯ್ತಾ? ಮುನ್ಸಿಪಾಲಿಟಿ ಅವ್ರು ಕೂಡ ಏನಂದ್ರು? ಮುನ್ಸಿಪಾಲ್ಟಿ ಅವರು ಏನಂದ್ರೆ ಅವ್ರು ಕಂಪ್ಲೇಂಟ್ ಮಾಡ್ರಿ, ನಾವು ಎಲ್ಲ ಬಂದು ವಿಚಾರಿಸಿ ಅಂತ ಹೇಳಿದ್ರು. ಮತ್ತೆ ಕಸ ಎಲ್ಲಿ ಹಾಕ್ಬೇಕಂತ? ಅದೇ ಮತ್ತೆ ಗಾಡಿ ಬರ್ತಿದ್ದೆಲ್ಲ ನಾವು ಹಾಕಂತಾರ ಮುನ್ಸಿಪಾಲ್ಟಿ ಅವರು. ಅವ್ರು ನೋಡ್ರಿ ಹಿಂಗೆ ಮಾಡಕತ್ತಾರ. ಯಾರು? ಅವ್ರು ಶಕೀಲ್ನವರು. ಅಲ್ಲ ರೀ, ಮತ್ತೆ ಈಗ ನೀವು ನಿವಾಸಿಗಳು ಇದ್ರಿ, ಮತ್ತೆ ಎಲ್ಲಿ ಹೋಗ್ಬೇಕಂತ ಕೇಳಿದ್ರೆ ಏನಂದ್ರು? ಎಲ್ಲಿ ಹೋಗಂದ್ರೆ ಅಲ್ಲಿ ಹೋಗ್ರಿ, ರೋಡಿಗೆ ಒಯ್ದು ಹಾಕ್ತಾರ. ಹೌದಾ? ಗಾಡಿ ಅಲ್ಲಿ ನಿಂದಿರ್ಸಿ ಹಾಕಂತ ಹೇಳ್ತಾರೆ. ಮತ್ತೆ ಹಿಂಗಾದ್ರೆ ಹೆಂಗ? ನಿಮ್ಮ ಕಷ್ಟ ಕೇಳೋರು ಯಾರು? ಅದೇ ಮತ್ತೆ ಯಾರಿಲ್ಲ ಸರ್ ನಮಗೆ, ಹೇಳೋರು ಯಾರಿಲ್ಲ. ಅದ್ರ ಸಲಾಗ ಕಂಪ್ಲೇಂಟ್ ಮಾಡಕ್ಕೆ ಬಂದಿದ್ವಿ. ಈಗ ನೋಡ್ರಿ ಮುನ್ಸಿಪಾಲ್ಟಿಗೆ ಬಂದೀವಿ ನಾವು ಕಂಪ್ಲೇಂಟ್ ಮಾಡ. ಹೆಸರು? ಸಿರಾಜ್. ಹಾಂ, ಸಿರಾಜ್. ಯಾವ ಊರು ಸರ್ ನಿಮ್ಮದು? ಮಾನ್ವಿ ಸರ್. ಮಾನ್ವಿ. ಎಷ್ಟನೇ ವಾರ್ಡ್ ನಿವಾಸಿ ಸರ್? 2ನೇ ವಾರ್ಡ್. ಹಾಂ, 2 ನಂಬರ್ ವಾರ್ಡ್. ಹೌದು. ಏನು ಸಮಸ್ಯೆ ಏನಾಗಿದೆ ಸರ್? ಸರ್, ಸಾಧಾರಣ ಜನ ಕಸ ಗಾಡಿ ಬರ್ತೈತೆ, ರೋಡಿನ ಮೇಲೆ ನಿಂದಿರ್ತಿದ್ದೆ. ಅವ್ರು ಬಂದು ಬೇಡ ನಿಂತಿದ್ ಬೇಡ, ಇಲ್ಲಿ ಮುಂದೆ ಒಯ್ರಿ ಅಂತಾರ. ನಾವು ಅಲ್ಲಿ ಒಯ್ದು ಹಾಕ್ಬೇಕಂತಾರ. ಮನೆ ಮುಂದೆ ನಿಂತಿಲ್ಲ, ಏನಿಲ್ಲ, ಇಲ್ಲಿ ಹಿಂದ ನಿಂತಿಲ್ಲ ಗಾಡಿ. ಅಷ್ಟಾದ್ರೆ ಕೂಡ ಅವ್ರು ತೊಂದರೆ ಮಾಡಕತ್ತಾರ. ಇವ್ರಿಬ್ಬರೇ ಹಿಂಗ್ ಮಾಡಕತ್ತಾರ ಸರ್. ಒಬ್ಬರೇ ಇದಾರ ಇವರು. ಯಾರು ಸರ್? ಶಕೀಲ್ ಬೇಕಂತ. ಶಕೀಲ್. ಅಲ್ಲ ಸರ್, ಸಿಕ್ಕಿಲ್ಲ, ಇಲ್ಲಿ ನಿಂದಿಸ್ಬೇಡ್ರಿ ಗಾಡಿ ಅಂತಾರ ಅವ್ರು. ಅಲ್ಲ ಸರ್, ಯಾಕೆ ಸಮಸ್ಯೆ ಏನಂತ ಮುನ್ಸಿಪಾಲಿಟಿ ಗಾಡಿ ಬಂದ್ರೆ ಏನಾಯ್ತು? ಸಮಸ್ಯೆ ಇದೆ ಸರ್, ಬೇಡ ನಿಂದಿರ್ತೇವೆ ಬೇಡ ಅಂತಾರ ಇವರು. ಈಗ ಏನಾಯ್ತು ಸರ್ ಚರ್ಚೆ ಅಲ್ಲಿ ನಿಮ್ಮಲ್ಲಿ? ಅದೇ ಸರ್, ಹಿಂಗ ಇದು ಮಾಡಿವಿ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಕತ್ತೀವಿ. ಈ ತರ ಹಿಂಗ್ ಮಾಡಕತ್ತಾರ, ಒಣ ಗಾಡಿ ನಿಂದಿಸ್ಬೇಡ್ರಿ ಅಂತ ಹೇಳಕತ್ತಾರ. 4 ಮಂದಿ ಕಲ್ತು ಹೊಡೆದಾರ ಸರ್ ನನಗೆ. ಹೊಡೆದಾರ ನಿಮ್ಗೆ? ಹೊಡೆದಾರ ಸರ್. ಯಾರು ಹೊಡೆದಿದ್ದು? ಅವರು ಶಕೀಲ್, ಈತ ರಿಜ್ವಾನ್, ಇರ್ಫಾನ್, 4 ಮಂದಿ ಕಲ್ತು ಹೊಡೆದಾರ ಸರ್. ತಂದೆ, ಮಗ, ತಾಯಿ. ಹೌದಾ ಸರ್? ಅಲ್ಲ ಸರ್, ಮತ್ತೆ ಈ ರೀತಿ ಮುನ್ಸಿಪಾಲಿಟಿ ಗಾಡಿ ಎಲ್ಲಿ ಹೋಗ್ಬೇಕಂತೆ? ಬರ್ಬೇಡ್ದು ಅಂತಾರ ಸರ್. ಮತ್ತೆ ಯಾಕೆ? ಅದೇ ಮುಂದೆ ನಿಲ್ಲಿಸ್ಬೇಡ್ರಿ ಇಲ್ಲಿ ಗಾಡಿ ಅಂತಾರ ಅವರು. ಅಲ್ಲ, ಈಗ ಮುನ್ಸಿಪಾಲಿಟಿ ರಸ್ತೆಗೆ ಯಾಕೆ ಬರಬಾರ್ದು ಅಂತ ಹೇಳ್ತಾರೆ? ಅದ್ರ ಸಲಕ್ಕೆ ಈ ಸಲ ಗಲಾಟೆ ಹಾಕತ್ತಿದ್ದು ಇದು. ಯಾಕೆ ನಿಮಗೆ ಗಾಯಗಳ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ? ಇಲ್ಲ ಸರ್, ಕೊಟ್ಟಿವಿ ಮುಂಜಾನೆ ಇವತ್ತು. ಏನಂದ್ರ ಅವರು ಪೊಲೀಸ್ ಅವರು ನೋಡವ ಇದು ಮಾಡ್ರಿ ಅಂತ ಹೇಳಿ ತಗೊಳ್ತಾರೆ. ಆಕ್ಷನ್ ತಗೊಳ್ದು ಯಾರು ಅವರು. ಫೋನ್ ಮಾಡಿವಿ ಅವ್ರಿಗೆ, ಫೋನ್ ರಿಸೀವ್ ಮಾಡಿಲ್ಲ ಅವ್ರು. ಯಾರು ಇವರು ಹೊಡೆದಿದ್ದವರು? ಶಕೀಲ್ ಅವ್ರ ಇದು ಮಾಡಿಲ್ಲ ಸರ್. ಅಲ್ಲ, ಈಗ ಮುನ್ಸಿಪಾಲಿಟಿ ಗಾಡಿ ನಿಮ್ ಏರಿಯಾದಾಗ ಬರ್ತದೆ ಸರ್. ನಿಮ್ ಏರಿಯಾದಾಗ ಬಂದ್ರೆ ಮತ್ತೆ ಎಲ್ಲಿ ಹೋಗ್ಬೇಕಂತ ಅದು ಮುನ್ಸಿಪಾಲಿಟಿ? ಅಲ್ಲಿ ಇಲ್ಲ, ಹಿಂದಿರ್ತಿ ಬೇಡ್ರಿ, ಇಲ್ಲಿ ಮುಂದೆ ಹಿಂದೆ ನಿಲ್ಲಿಸ್ರಿ ಗಾಡಿ ಅಂತಾರ ಅವ್ರು. ಎದಕ್ಕೆ ಕಾರಣ? ಮುನ್ಸಿಪಾಲಿಟಿ ಅವ್ರಿಗೆ ಕೂಡ ವಾದ ಗಲಾಟೆ ಆಯ್ತಾ? ಗಲಾಟೆ ಆಯ್ತಾವ. ಯಾರು ಮಾಡಿದ್ರು? ಡ್ರೈವರ್. ಏನಂತ? ಡ್ರೈವರ್ಗೆ ಒಳಗೆ ಹೋಗ್ಯಾರ ಸರ್, ನಿಲ್ಲಿಸ್ಬೇಡ ಇಲ್ಲಿ ಗಾಡಿ, ಮುಂದಕ್ಕೆ ಹೋಗ್ಲಿಕ್ಕೆ ಮುಂದಕ್ಕೆ ತಗ ಅಂತ ಕೇಸಿ. ಅವ್ರೇನಂದ್ರು ಡ್ರೈವರ್ ಅವರು? ಅವ್ರು ಕಂಪ್ಲೇಂಟ್ ಮಾಡ್ತೀವಿ ನೋಡ್ರಿ ಅಂತ ಹೇಳಿದ್ರು ಅವರು. ಏನಂದ್ರ ಆಮೇಲೆ ಅವರು? ಅವ್ರು ಏನು ಮಾಡೋವಾಗ ಏನ್ ಮಾಡ್ಕೊಂತಾರ ಅಂತಾರ ಸರ್. ಯಾರಂದ್ರು? ಶಕೀಲ್ ಅವರು. ಅವ್ರ ಕಡೆ ಯಾರನ್ನ ಸಪೋರ್ಟ್ ಇದಾರ? ಇಲ್ಲ ಸರ್, 4 ಮಂದಿ ಅದಾವ, ತಂದೆ, ಮಗ, ತಾಯಿ. ಅಲ್ಲ ರೀ, ಮತ್ತೆ ಈ ರೀತಿಯಾಗಿ ನಿಮಗೆ ಹೊಡೆದಾರ ಅಂದ್ಮೇಲೆ ಏನ್ ಸರ್ ಇದು? ಹೆಂಗ ಅಂದ್ರೆ ಮುನ್ಸಿಪಾಲಿಟಿ ಗಾಡಿ ಕಸ ಗಾಡಿ ಬರಬಾರ್ದು ಅಂತ ಹೇಳ್ತಾರ? ಇಲ್ಲ, ಇಲ್ಲಿ ನಿಂದಿಸ್ಬೇಡ್ರಿ ಅಂತಾರ. ಮುಂದಕ್ಕೆ ಹೋಗ್ಲಿಕ್ಕೆ ಹಿಂದಕ್ಕೆ ಹೋಯ್ರಿ ಗಾಡಿ, ಇಲ್ಲಿ ಮಾತ್ರ ನಿಲ್ಲಿಸ್ಬೇಡ್ರಿ ಅಂತಾರ ಅವ್ರು. ಮತ್ತೆ ಜನರು ಎಲ್ಲಿ ಹಾಕ್ಬೇಕಂತ ಕಸ? ಅಲ್ಲಿಗೆ ಹೋಯ್ದು ಹಾಕ್ಬೇಕಂತ, ಕಾಲಿ ಮೇಲೆ ಅಲ್ಲಿ ನಿಲ್ಲಿಸ್ರಿ ಗಾಡಿ ಅಂತಾರ ಅವ್ರು. ಯಾಕೆ ಹಂಗೆ? ಯಾಕೆ ತಮ್ಮ ಮನೆ ಮುಂದೆ ನಿಲ್ಲಿಸ್ಬೇಡ್ದು ಅಂತಾರ ಅವ್ರು. ಅಲ್ಲ, ದಾದಾಗಿರಿ ಸರ್ ಇವರು. ಅಲ್ಲ, ಯಾವ ರೀತಿ ದಾದಾಗಿರಿ ಅಂದ್ರೆ? ಇದೇ ರೀತಿ ನಿಂದಿಸ್ಬೇಡ್ದು, ಅದು ಮಾಡ್ಬೇಡ್ದು. ಆದ್ಮೇಲೆ ರೋಡಿಗೆ ಗಟ್ರ ನೀರು ಬಿಟ್ಟಾರ ಸರ್. ನಾವು ಅರ್ಲಿ ಸುಮ್ನೆ ಆಗಿ ತಿಳಾಕತ್ತೀವಿ, ಏನ್ ಮಾತಾಡೋರು ಇರ್ಲಿ ಅಂತ. ರೋಡ್ ಎಲ್ಲ ಕಬ್ಜಾ ಮಾಡ್ಯಾರ ಸರ್. ಅದು ಬಂಡಿ ಇಟ್ಟು ಅವರೇ ಶಕೀಲ್ ಅವರು. ಬಂಡಿ ಇದು ಇಟ್ಟು ರೋಡ್ ಎಲ್ಲ ಕಬ್ಜಾ ಮಾಡ್ಯಾರ. ಇರ್ಲಿ, ನಾವು ಓಣ್ಯಾಗ ಒಂದೇವರ ತೊಂದರೆ ಇರಬಾರ್ದು, ನಾವು ಜಗಳ ಮಾಡ್ಬೇಕು, ಮಗ ಇದ್ರೆ ನೋಡ್ತೀವಿ ಮುಂಜಾನೆ ಎತ್ತು ನಾವು ಮಾತಾಡಕತ್ತೀವಿ. ಇವ್ರು ತಿಳಿವಲ್ದು ಇವ್ರಿಗೆ. ಹೌದಾ? ಮತ್ತೆ ಹಿಂಗಾದ್ರೆ ಹೆಂಗ ಸರ್? ಮತ್ತೆ ಹಿಂಗೆ ನಡೆದ ತೋರಿ ಸರ್. ಅದಕ್ಕೆ ಇವ್ರು ಕಂಪ್ಲೇಂಟ್ ಕೊಡಕ್ ಬಂದಿ ಇವತ್ತು. ಭಾಳ ದಿನ